ಹಲೋ ಫ್ರೆಂಡ್ಸ್, ಹಲೋ ನಮಸ್ಕಾರ. ವೆಲ್ಕಮ್ ಟು ಜಿ ಕೆ ಬೆಸ್ಟ್ ಒನ್ ಚಾನಲ್. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆಲ್ಲ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಒಂದು ಸಂಚಿಕೆಯಲ್ಲಿ ನಾವು ಹಿಸ್ಟ್ರಿ ಒಂದು ಬುಲೆಟ್ ಪಾಯಿಂಟ್ಸನ್ನು ನೋಡ್ತಾ ಇದ್ದೇವೆ. ಇದು ಕಂಟಿನ್ಯೂಸ್ ಪಾರ್ಟ್ ಆಗಿದೆ. ಈ ಒಂದು ಅವಧಿಯಲ್ಲಿ ಮೌರ್ಯರ ಒಂದು ಪೂರ್ವಕಾಲ ಅಂದರೆ ಮೌರ್ಯರು ಬರುವ ಪೂರ್ವದಲ್ಲಿ ಇದ್ದಂಥ ಒಂದು ರಾಜಮನೆತಗಳು ಅಥವಾ ಒಂದು ಸಾಮಾಜಿಕ ಪರಿಸ್ಥಿತಿ, ಆ ಒಂದು ಸಮಯದಲ್ಲಿದ್ದಂಥ ರಾಜ್ಯವನ್ನು ಆಡಳಿತವನ್ನು ನಡೆಸಿದಂಥ ರಾಜರ ಬಗ್ಗೆ ನೋಡೋಣ. ಮಹಾಜನಪದಗಳು ಮತ್ತು ಗಣರಾಜ್ಯಗಳು, ಇಲ್ಲಿ ಮಗಧ ಏಳಿಗೆ ಹಾಗೂ ವಿದೇಶಿ ದಾಳಿಯನ್ನು ನೋಡೋಣ. ಈ ಅಂಗ ಜನಪದದ ರಾಜಧಾನಿ ಚಂಪ. ಇದು ಮೌರ್ಯರ ಪೂರ್ವ ಒಂದು ಕಾಲ. ಇಲ್ಲಿ ಮಹಾಜನಪದಗಳು ಮತ್ತು ಗಣರಾಜ್ಯಗಳು ಬರ್ತವೆ. ಇಲ್ಲಿ ಜನಪದದ ರಾಜಧಾನಿ ಚಂಪ. ಕಾಶಿ ಜನಪದದ ರಾಜಧಾನಿ ಬನಾರಸ್ ಅಥವಾ ವಾರಣಾಸಿ. ಉತ್ತರ ಕೋಶಲದ ರಾಜಧಾನಿ ಮೊದಲು ಅಯೋಧ್ಯೆ, ನಂತರ ಶ್ರವಸ್ತಿ. ದಕ್ಷಿಣ ಕೋಶಲದ ರಾಜಧಾನಿ ಕುಸಾವತಿ. ಬುದ್ಧನ ಸಮಕಾಲೀನನಾಗಿದ್ದ ಕೋಶಲದ ಪ್ರಸಿದ್ಧ ರಾಜ ಆತ ಯಾರಪ್ಪ ಅಂದರೆ ಪ್ರಸೇನಜಿತ್ ಅವರು. ಮಗಧದ ಆರಂಭದ ರಾಜಧಾನಿ ರಾಜಗೃಹದ ಮತ್ತೊಂದು ಹೆಸರು ಗಿರಿವಜ್ರ. ಮಗಧದ ನಂತರದ ರಾಜಧಾನಿ ಪಾಟಲಿಪುತ್ರ. ರುಜ್ಜಿಯ ರಾಜಧಾನಿ ವೈಶಾಲಿ. ಮಲ್ಲ ಜನಪದದ ರಾಜಧಾನಿ ಪಾವ ಅಥವಾ ಪವ. ನಂತರ ಕುಶಿನಾರ ಅಥವಾ ಕುಶಿನಗರ. ಚೇತಿಯ ರಾಜಧಾನಿ ಸುಕ್ತಿಮತಿ. ವಂಶದ ರಾಜಧಾನಿ ಕೋಶಾಂಬಿ. ಕುರು ಜನಪದದ ರಾಜಧಾನಿ ಇಂದ್ರಪ್ರಸ್ಥ. ಉತ್ತರ ಪಾಂಚಾಲದ ರಾಜಧಾನಿ ಅಹಿಚ್ಛತ್ರ. ದಕ್ಷಿಣ ಪಾಂಚಾಲದ ರಾಜಧಾನಿ ಕಂಪಿಲ ಅಥವಾ ಕಾಂಪಿಲ್ಯ. ಮತ್ಸ್ಯದ ರಾಜಧಾನಿ ವಿರಾಟನಗರ. ವಿರಾಟನಗರವನ್ನು ಸ್ಥಾಪಿಸಿದವರು ವಿರಾಟ ರಾಜ. ಸೂರಸೇನನ ರಾಜಧಾನಿ ಮಥುರಾ. ಆವಂತಿಯ ರಾಜಧಾನಿ ಉತ್ತರ ಆವಂತಿಯದು ಉಜ್ಜಯಿನಿ ಹಾಗೂ ದಕ್ಷಿಣ ಆವಂತಿಯದು ಮಹಿಸ್ಮತಿ. ಗಾಂಧಾರದ ರಾಜಧಾನಿ ತಕ್ಷಶಿಲ. ಕಾಂಬೋಜದ ರಾಜಧಾನಿ ರಾಜಪುರ. ಅಶವಾಕ ಅಥವಾ ಆಸ್ಮಕದ ರಾಜಧಾನಿ ಪೋಥಾಲಿ. ಮಗಧದ ಮೊದಲ ರಾಜಧಾನಿ ರಾಜಗೃಹ ಅಥವಾ ಗಿರಿವಜ್ರ. ಮಗಧದ ನಂತರದ ರಾಜಧಾನಿ ಪಾಟಲಿಪುತ್ರ. ಪಾವ ಮತ್ತು ಕುಶಿನಾರದಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದವರು ಮಲ್ಲರು. ಅದೇ ರೀತಿ ಇಲ್ಲಿ ಜನಪದ ಹಾಗೂ ಅವರ ಒಂದು ರಾಜಧಾನಿಯನ್ನು ನೋಡೋಣ. ಜನಪದ ಹಾಗೂ ರಾಜಧಾನಿ ಚಂಪ ಬಿಂಬಸಾರನಿಂದ ಮಗಧದಲ್ಲಿ ವಿಲೀನವಾಯಿತು. ಕಾಶಿ ರಾಜಧಾನಿ ವಾರಣಾಸಿ. ಇಲ್ಲಿ ಕೋಶಲದ ಅಧೀನಕ್ಕೆ ಕೋಶಿ ಪ್ಲಸ್ ಕೋಶಲ ಉತ್ತರ ಹಾಗೂ ದಕ್ಷಿಣದಲ್ಲಿ. ಇಲ್ಲಿ ಅಂದರೆ ಉತ್ತರ, ಅಂದರೆ ದಕ್ಷಿಣ. ಅಂದರೆ ಉತ್ತರದ ಕೋಶಲ ಅಯೋಧ್ಯ ಶ್ರಾವಸ್ತಿ ಹಾಗೂ ದಕ್ಷಿಣದ ಕೋಶಲ ಕುಶಾವತಿ. ಇದು ಪ್ರಸೇನಜಿತ್ ಪ್ರಮುಖ ದೊರೆ. ಬುದ್ಧನ ಸಮಕಾಲೀನ ಹಾಗೂ ಅಜಾತ ಶತ್ರು ಮಗಧ ಸಾಮ್ರಾಜ್ಯ ಇಲ್ಲಿ ಕಂಡು ಬರ್ತಿತ್ತು. ಹಾಗೂ ರುಜ್ಜಿ ಇದು ವೈಶಾಲಿ. ಅಜಾತ ಶತ್ರುವಿನಿಂದ ಮಗಧದಲ್ಲಿ ಮಿಲಿನ. ಮಲ್ಲ ಇವರು ಒಂದು ರಾಜಧಾನಿ ಪವ ಅಥವಾ ಕುಶಿನಾರ ಅಥವಾ ಕುಶಿನಗರ. ಇದು ಕಾಲಾಂತರದಲ್ಲಿ ಮಗಧದಲ್ಲಿ ವಿಲೀನವಾಯಿತು. ಚೇದಿ ಇದರ ರಾಜಧಾನಿ ಸುಕ್ತಿಮತಿ. ಇದು ಶಿಶುಪಾಲ ಪ್ರಾಚೀನ ಬುಡಕಟ್ಟುಗಳಲ್ಲಿ ಒಂದಾಗಿತ್ತು. ಹಾಗೂ ವಂಶ ಇದು ರಾಜಧಾನಿ ಕೋಶಾಂಬಿ. ಇದು ಉದಯನ್ ಅಥವಾ ಕಾಲಾಂತರ ಮಗಧದಲ್ಲಿ ವಿಲೀನವಾಯಿತು. ಕುರು ರಾಜಧಾನಿ ಇಂದ್ರಪ್ರಸ್ಥ. ಉತ್ತರದ ಪಾಂಚಾಲದ ರಾಜಧಾನಿ ಅಹಿಚ್ಛತ್ರ. ದಕ್ಷಿಣದ ಪಾಂಚಾಲದ ರಾಜಧಾನಿ ಕಾಂಪಿಲ್ಯ. ಚುಲಾನಿ ಬ್ರಹ್ಮದತ್ತ. ಅದೇ ರೀತಿ ಮತ್ಸ್ಯ ಇದರ ಒಂದು ರಾಜಧಾನಿ ವಿರಾಟನಗರ. ಸ್ಥಾಪಕ ದೊರೆ ವಿರಾಟ ಮಗಧ. ಸೂರಸೇನ ರಾಜಧಾನಿ ಮಥುರಾ. ಇಲ್ಲಿ ಆವಂತಿ ಪುತ್ರನು ಬುದ್ಧನ ಶಿಷ್ಯನಾಗಿದ್ದನು. ಆವಂತಿ
ಉತ್ತರದ ಅವಂತಿ ಉಜ್ಜಯಿನಿ, ದಕ್ಷಿಣದ ಅವಂತಿ ಮಹಿಸ್ಮೃತಿ. ಇಲ್ಲಿ ಚಂದ ಅಥವಾ ಪ್ರದೋತ್ಯ ಬುದ್ಧನ ಸಮಕಾಲೀನ ಹಾಗೂ ಕಾಲಾಂತರ ಮಗಧದಲ್ಲಿ ವಿಲೀನವಾಯಿತು. ಗಾಂಧಾರ ತಕ್ಷಶಿಲ ಅಥವಾ ತಕ್ಷಶಿಲ ಇದು ಪುಷ್ಕರ ಸರಿನ್ ಬಿಂದುಸಾರನ ಸಮಕಾಲೀನ ಒಂದು ಆಳ್ವಿಕೆ ಇಲ್ಲಿ ನೋಡಬಹುದು. ಕಾಂಬೋಜ ಇದು ರಾಜಪುರ ಇವರ ಒಂದು ರಾಜಧಾನಿ. ಅಸವಾಕ ಇವರ ಒಂದು ರಾಜಧಾನಿ. ಪೋತಾಲಿ ಬುದ್ಧನ ಕಾಲದಲ್ಲಿ ಸುಜಾತನ ಆಳ್ವಿಕೆ ಇಲ್ಲಿತ್ತು. ಮಗಧ ರಾಜಧಾನಿ ಮೊದಲ ರಾಜಧಾನಿ ರಾಜಗೃಹ, ತದನಂತರ ಪಾಟಲಿಪುತ್ರ. ಬಿಂಬಸಾರ ಅಜಾತ ಶತ್ರುಗಳಿಂದ ಇದು ವಿಸ್ತರಣೆಯಾಗಿತ್ತು. ಕೇಶಪುಲ್ತದಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದವರು ಕಲಮರು. ಸಮ ಬೆಟ್ಟದಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದವರು ಬಗ್ಗರು. ಕಪಿಲವಸ್ತುವಿನಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದವರು ಶಾಕ್ಯರು. ಗ್ರಾಮದಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದವರು ಕೋಲಿಯಾಗಳು. ವೈಶಾಲಿಯಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದವರು ಜ್ಞಾನತ್ರಿಕರು ಹಾಗೂ ಲಿಚ್ಛವಿಗಳು. ಮಿಥಿಲದಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದರು ವಿದೇಹರು. ಪಿಪ್ಪಲಿ ವನದಲ್ಲಿ ಗಣರಾಜ್ಯವನ್ನು ಸ್ಥಾಪಿಸಿದವರು ಮೌರ್ಯರು. ತದನಂತರ ಮಗಧದ ಒಂದು ಏಳಿಗೆ ಯಾವ ರೀತಿ ಆಯಿತು? ಮಗಧ ಇದು ಬಿಹಾರದ ಒಂದು ಭಾಗವಾಗಿತ್ತು. ಇದರ ಒಂದು ರಾಜಧಾನಿ ಪಾಟಲಿಪುತ್ರ. ಮಗಧ ಪರಿಸರದ 16 ಜನಪದ ಗಣರಾಜ್ಯಗಳನ್ನು ಗೆದ್ದು ಪ್ರಬಲ ಸಾಮ್ರಾಜ್ಯವನ್ನು ಕಟ್ಟಿದವರು ಹರ್ಯಮ್ಮಕ ವಂಶದವರು. ಹರ್ಯಮ್ಮಕ ಪ್ರಥಮ ಪ್ರಸಿದ್ಧ ದೊರೆ ಬಿಂಬಸಾರ. ಬಿಂಬಸಾರನ ರಾಜಧಾನಿ ರಾಜಗೃಹ. ಇಲ್ಲಿ ಬಿಂಬಸಾರ ಹರ್ಯಂಕರರ ಒಂದು ಪ್ರಸಿದ್ಧ ದೊರೆ ಅಂತ ಹೇಳಬಹುದು. ಬಿಂಬಸಾರ ರಾಜಧಾನಿ ರಾಜಗೃಹ. ಹರ್ಯಂಕರರಲ್ಲಿ ಅತ್ಯಂತ ಪ್ರಸಿದ್ಧನಾದ ರಾಜ ಅಜಾತಶತ್ರು. ಅಜಾತಶತ್ರುವಿನ ನಂತರ ಅಧಿಕಾರಿಗೆ ಬಂದ ಹರ್ಯಮ್ಮಕ ರಾಜ ಉದಯಭದ್ರ. ಉದಯಭದ್ರ ನಂತರ ಆಳ್ವಿಕೆ ಮಾಡಿದ ರಾಜ ಅನಿರುದ್ಧ, ಆಮೇಲೆ ಮುಂಡ ಮತ್ತು ನಾಗದಶಕ. ಹರ್ಯಂಕರ ನಂತರ ಮಗಧದಲ್ಲಿ ಆಳ್ವಿಕೆ ಆರಂಭಿಸಿದ ರಾಜವಂಶ ಶಿಶುನಾಗ ವಂಶ. ಶಿಶುನಾಗ ವಂಶದ ಸ್ಥಾಪಕ ಶಿಶುನಾಗ. ಶಿಶುನಾಗನ ರಾಜಧಾನಿ ಗಿರಿವಜ್ರ. ಶಿಶುನಾಗನ ನಂತರ ಅಧಿಕಾರಿಗೆ ಬಂದ ಶಿಶುನಾಗ ವಂಶದ ದೊರೆ ಕಾಲಾಶೋಕ. ಕಾಲಾಶೋಕನಿಗೆ ಇದ್ದ ಮತ್ತೊಂದು ಹೆಸರು ಕಾಕವರ್ಣ. ರಾಜಧಾನಿಯನ್ನು ರಾಜಗೃಹದಿಂದ ಪಾಟಲಿಪುತ್ರಕ್ಕೆ ವರ್ಗಾಯಿಸಿದ ಶಿಶುನಾಗ ದೊರೆ ಕಾಲಾಶೋಕ ಅಥವಾ ಕಾಕವರ್ಣ. ಎರಡನೇ ಬೌದ್ಧ ಸಮ್ಮೇಳನ ನಡೆದಾಗ ಇದ್ದ ಶಿಶುನಾಗ ವಂಶದ ರಾಜ ಕಾಲಾಶೋಕ ಅಥವಾ ಕಾಕವರ್ಣ. ಶಿಶುನಾಗ ವಂಶದ ಆಳ್ವಿಕೆಯನ್ನು ಅಂತ್ಯಗೊಳಿಸಿದ ದೊರೆ ನಂದವಂಶ. ನಂದವಂಶದ ಸ್ಥಾಪಕ ಮಹಾಪದ್ಮಾನಂದ. ಮಹಾಪದ್ಮಾನಂದಗಿದ್ದ ಮತ್ತೊಂದು ಹೆಸರು ಉಗ್ರಸೇನ. ಪುರಾಣಗಳ ಪ್ರಕಾರ ಕ್ಷತ್ರಿಯ ನಿಗ್ರಹಕ ಎಂದು ವರ್ಣಿತನಾದ ದೊರೆ ನಂದರ ದೊರೆ ಮಹಾಪದ್ಮಾನಂದ. ನಂದವಂಶದ ಕೊನೆಯ ದೊರೆ ಧನನಂದ. ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಿದವರು ಚಂದ್ರಗುಪ್ತ ಮೌರ್ಯ. ನಂದರ ರಾಜಧಾನಿ ಪಾಟಲಿಪುತ್ರ. ನಂದವಂಶ ಮಹಾಪದ್ಮಾನಂದ, ಈತನ ಇನ್ನೊಂದು ಹೆಸರು ಉಗ್ರಸೇನ. ಅದೇ ರೀತಿ ಪಾಂಡುಕನಂದ, ಪಾಂಡುಗತಿನಂದ, ಭೂತಪಾಲನಂದ, ರಾಷ್ಟ್ರಪಾಲನಂದ, ಗೋವಿಷ್ಣಕನಂದ, ದಶಸಿದ್ಧಕನಂದ, ಕೈವರ್ತನಂದ, ಧನನಂದ. ಮುಂದೆ ಮಗಧವನ್ನಾಳಿದ ರಾಜವಂಶಗಳು ಹರ್ಯಮ್ಮಕ ವಂಶ, ಶಿಶುನಾಗ, ನಂದವಂಶ, ಮೌರ್ಯ ವಂಶ, ಶುಂಗವಂಶ, ಕಣ್ವ ವಂಶ. ಇನ್ನೊಮ್ಮೆ ನೋಡೋಣ. ಮಗಧವನ್ನಾಳಿದ ರಾಜವಂಶಗಳು ಹರ್ಯಮ್ಮಕ ವಂಶ, ಶಿಶುನಾಗ, ನಂದ, ಮೌರ್ಯ, ಶುಂಗ, ಕಣ್ವ. ಇವರ ನಂತರ ಏನಾಯಿತು? ವಿದೇಶರ ದಾಳಿ ಆಯಿತು. ಯಾರ ಮೇಲೆ? ಭಾರತೀಯರ ಮೇಲೆ. ಅದನ್ನು ನೋಡೋಣ. ಇವರ ನಂತರ ಪರ್ಷಿಯನ್ನರು ಮತ್ತು ಗ್ರೀಕರು ಭಾರತವನ್ನು ದಾಳಿ ಮಾಡಿದರು. ಈಗಿನ ಇರಾನ್ಗೆ ಹಿಂದೆ ಇದ್ದ ಹೆಸರು ಪರ್ಷಿಯಾ. ಹಿಂದೆ ಗಾಂಧಾರವೆಂದು ಕರೆಯಲ್ಪಡುತ್ತಿದ್ದ ಅಫ್ಘಾನಿಸ್ತಾನ್ ದೇಶ
ಅಂದು ಭಾರತದ ಭಾಗವಾಗಿತ್ತು. ಪರ್ಷಿಯಾದಲ್ಲಿ ಆಳುತ್ತಿದ್ದ ರಾಜವಂಶ ಅಕಿಮೇನಿಯಾ. ಜರತುಷ್ಟ್ರ ಬೋಧಿಸಿದ ಧರ್ಮ ಜೊರೋಸ್ಟ್ರಿಯನ್ ಧರ್ಮ ಅಥವಾ ಪಾರ್ಸಿ ಧರ್ಮ. ಪರ್ಷಿಯಾದಿಂದ ಭಾರತಕ್ಕೆ ಬಂದು ನೆಲೆಸಿರುವ ಜನಾಂಗ ಪಾರ್ಸಿ ಜನಾಂಗ. ಗ್ರೀಕ್ ನಗರ ರಾಜ್ಯಗಳನ್ನು ನಂತರ ಪರ್ಷಿಯಾವನ್ನು ಗೆದ್ದ ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರ್ ಪರ್ಷಿಯಾವನ್ನು ಗೆದ್ದದ್ದು ಕ್ರಿಸ್ತಪೂರ್ವ 330ರಲ್ಲಿ. ಭಾರತದಲ್ಲಿ ಮರದ ಅರಮನೆಗಳನ್ನು ನಿರ್ಮಾಣಗೊಂಡದ್ದು ಪರ್ಷಿಯನ್ನರ ಅರಮನೆಗಳ ಮಾದರಿಯಲ್ಲಿ. ಅಶೋಕನ ಸಿಂಹ ಶಿಲ್ಪಗಳ ಮೇಲೆ ಪರ್ಷಿಯಾದ ಕಲೆಯ ಪ್ರಭಾವವಿದೆ. ಗ್ರೀಸನ ಭಾಗವಾಗಿದ್ದ ಮೆಸಿಡೋನಿಯಾ ಅಥವಾ ಮೆಸೆಡನ್ ದೊರೆಯಾಗಿದ್ದವನು ಅಲೆಕ್ಸಾಂಡರ್. ಕಂದಹಾರ ಮತ್ತು ಹಿಂದೂಕುಷ್ ಪರ್ವತದ ತಳದಲ್ಲಿ ಅಲೆಕ್ಸಾಂಡರ್ ಸ್ಥಾಪಿಸಿದ ನಗರ ಅಲೆಕ್ಸಾಂಡ್ರಿಯಾ. ಅಲೆಕ್ಸಾಂಡರ್ ಭಾರತವನ್ನು ಪ್ರವೇಶಿಸಿದ ವರ್ಷ ಕ್ರಿಸ್ತಪೂರ್ವ 326ರ ಒಂದು ಬೇಸಿಗೆಯಲ್ಲಿ ಪ್ರವೇಶವನ್ನು ಮಾಡಿದ. ತನ್ನ ಶತ್ರುಗಳ ವಿರುದ್ಧ ಆಕ್ರಮಣ ಮಾಡಲು ಅಲೆಕ್ಸಾಂಡರನನ್ನು ಆಮಂತ್ರಿಸಿದ ತಕ್ಷಶಿಲೆಯ ದೊರೆ ಅಂಬಿಯ ಶತ್ರುವಾಗಿದ್ದ ಜೀಲಂ ಮತ್ತು ರಾವಿ ನದಿಗಳ ಮಧ್ಯದ ರಾಜ್ಯದ ಅರಸ ಪೌರವ ಅಥವಾ ಪೋರಸ್. ವಿಶ್ವ ವಿಜಯದ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದವನು ಅಲೆಕ್ಸಾಂಡರ್. ಗ್ರೀಕ್ ಸೇನೆಗೆ ಅನಿರೀಕ್ಷಿತ ತಡೆಯೊಡ್ಡಿದ ಭಾರತದ ರಾಜ್ಯ ಅಶ್ವಕ. ತಮ್ಮ ಸೈನ್ಯದ ಪುರುಷರು ಸತ್ತಾಗ ಸತ್ತವರ ಆಯುಧ ಹಿಡಿದು ಮಹಿಳೆಯರು ಹೋರಾಡಿದರೆಂದು ಹೇಳಿದ ಗ್ರೀಕ್ ಲೇಖಕ ಡಯೋಡರಸ್ ಅಲೆಕ್ಸಾಂಡರ್ನನ್ನು ಸ್ವಾಗತಿಸಿದ ತಕ್ಷಶಿಲೆಯ ದೊರೆ ಅಂಬಿ. ಅಲೆಕ್ಸಾಂಡರ್ ಮತ್ತು ಪೌರವ ಇವರ ನಡುವೆ ನಡೆದ ಯುದ್ಧದಲ್ಲಿ ಸೋತು ಸೆರೆಯಾದವರು ಪೌರವ. ಇದು ಹೈಡಾಸ್ಪೆಸಸ್ ಕದನ ಕ್ರಿಸ್ತಶಕ 326ರಲ್ಲಿ ನಡೆಯಿತು. ಕ್ರಿಸ್ತಪೂರ್ವ 326. ಅಲೆಕ್ಸಾಂಡರ್ ಭಾರತದಲ್ಲಿ ತಾನು ಗೆದ್ದ ಪ್ರದೇಶಗಳ ಆಡಳಿತವನ್ನು ಪೌರವನಿಗೆ ವಹಿಸಿದನು. ಅಲೆಕ್ಸಾಂಡರ್ ನಿಧನ ಆಗಿದ್ದು ಬ್ಯಾಬಿಲೋನ್ನಲ್ಲಿ ಕ್ರಿಸ್ತಪೂರ್ವ 323. ಅಲೆಕ್ಸಾಂಡರ್ ಭಾರತದಲ್ಲಿ ದಂಡಯಾತ್ರೆ ನಡೆಸಿದ್ದ ಒಟ್ಟು ಅವಧಿ 19 ತಿಂಗಳು. ಅಲೆಕ್ಸಾಂಡರ್ನಿಂದ ಪ್ರಾಂತ್ಯಾಧಿಕಾರಿಗಳಾಗಿ ನೇಮಕಗೊಂಡ ಭಾರತೀಯ ರಾಜರು ಪೌರವ ಮತ್ತು ಅಭಿಸಾರ. ಭಾರತೀಯ ಪ್ರಾಂತ್ಯಾಧಿಕಾರಿಗಳ ಮೇಲಧಿಕಾರಿಯಾಗಿ ಅಲೆಕ್ಸಾಂಡರ್ನಿಂದ ನೇಮಕಗೊಂಡ ಗ್ರೀಕ್ ಅಧಿಕಾರಿ ಸೆಲ್ಯೂಕಸ್. ಅಲೆಕ್ಸಾಂಡರ್ನ ದಾಳಿಯಿಂದಾದ ಮುಖ್ಯ ಪರಿಣಾಮ ಭಾರತ ಮತ್ತು ಗ್ರೀಕ್ ನಡುವೆ ಸಂಪರ್ಕ ಏರ್ಪಟ್ಟಿತು. ನೈಜ ಸ್ವರೂಪವಾಗಿದ್ದ ಮಾನವರನ್ನು ಇದ್ದಂತೆ ಮೂಡಿಸುತ್ತಿದ್ದ ಮೂರ್ತಿಶಿಲ್ಪ ಗ್ರೀಕ್ ಮೂರ್ತಿಶಿಲ್ಪದ ಪ್ರಭಾವದಿಂದ ಭಾರತದಲ್ಲಿ ಬೆಳೆದು ಬಂದ ಶಿಲ್ಪ ಪದ್ಧತಿ ಗಾಂಧಾರ ಶಿಲ್ಪದ ಕಲೆ. ಭಾರತದ ತತ್ವಜ್ಞಾನದಿಂದ ಪ್ರಭಾವಿತವಾದ ಗ್ರೀಕ್ ತತ್ವಜ್ಞಾನಿ ಪ್ಲೇಟೋ. ಅದೇ ರೀತಿ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಮೌರ್ಯ ಸಾಮ್ರಾಜ್ಯ ಬಗ್ಗೆ ನೋಡೋಣ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.